ಪಂಚಗವ್ಯ 5 ಕಿಲೋ ಸಗಣಿ, 4 ಕಿಲೋ ಮೂತ್ರ, 3 ಕಿಲೋ ಹಾಲು, 2 ಕಿಲೋ ಮೊಸರ, 1 ಕಿಲೋ ತುಪ್ಪ. 13 ದಿನ ಹತ್ತೈತಿ ಇವ್ನು ಒತ್ತಟ್ಟಿಗೆ ಸೇರಿಸ್ಬೇಕಾದ್ರೆ. ಮೊದಲು ಏನು ಮಾಡ್ಬೇಕು, ಸಗಣಿ ತುಪ್ಪ 2 ಕಲಿಸ್ಬೇಕು. 3 ದಿವಸ ಹಗಲು ರಾತ್ರಿ ಮುಂಜಾನೆ ಒಮ್ಮೆ ಸಂಜೆಗೊಮ್ಮೆ ನಾದಬೇಕು ಇವನು. ಯಾಕಂದ್ರೆ ತುಪ್ಪ ಸಗಣಿ ಬಿಟ್ಟು ಸಪ್ರೇಟ್ ಆಗಬಾರ್ದು, ಹಂಗೆ ಎರಡನ್ನೂ ಕೂಡಿಸ್ಬೇಕು ಇವ್ನು ಚೆನ್ನಾಗಿ. 3 ದಿವಸ, ಮೊದಲನೇ 3 ದಿವಸ ಅದ್ರೊಳಗೆ ಹಾಲು ಹಾಕಿ ನಾದಕ್ಕೆ ಶುರು ಮಾಡ್ಬೇಕು. ಅದನ್ನು 3 ದಿವಸ ನಾದ್ಬೇಕು. ಮತ್ತು ಅದು ಆಗಿಂದ ಮೊಸರು ಹಾಕ್ಬೇಕು. ಅದ್ರಾಗ ಮೊಸರು ಹಾಕಿ ನಾದ್ಬೇಕು. ಅದನ್ನು ಮತ್ತೆ 3 ದಿವಸ, 2 ದಿವಸ ಆತ್ರಿ, 9 ದಿವಸ ಆತಲ್ಲ. ಆಗಿಂದ ಅದ್ರೊಳಗೆ ಗೋಮೂತ್ರ ಹಾಕ್ಬೇಕು. ಹಾಕಿ 4-5 ದಿವಸ ನೀರು ಹಾಕಿ ತಿರುಗಾಡಿಸ್. 13 ದಿವಸ ಆತಿಲ್ಲೋ ದ್ರಾವಣ ತಯಾರಾಕೈತೆ ಅದ್ರದ್ದು. ಅದು ತಯಾರಾತಂತಂದ್ರೆ ಅದು ಎಷ್ಟು ಕಿಮ್ಮತ್ತಿಂದ ಐತ್ರಿ, ಅದ್ರ ಕಿಮ್ಮತ್ತ ಮಾಡಕತ್ತಂಗೆ. ಇದನ್ನು ಬೇಕಂದ್ರೆ ಸ್ಪ್ರೇ ಮಾಡಬಹುದು, ಅಥವಾ ಇದನ್ನು ನೀರೊಳಗೆ ಹಾಕಿ ಸೋಸಿ ಡ್ರಿಪ್ಪಿನ ಮೂಲಕ ಬಿಡ್ಬೋದು. ನಿಮ್ದು ಯಾವ್ದೋ ಹೂವಿನ ತೋಟ ಇರಲಿ, ಹಣ್ಣಿನ ತೋಟ ಇರಲಿ, ತರಕಾರಿನೇ ಇರಲಿ, ಇದನ್ನು ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ಹೂಗಳು ಉದುರುದು ಬಂದಾಕತಿ. ಆಮ್ಯಾಗ ಕಾಯಿ ಮ್ಯಾಗಿತ್ತು ಅಂದ್ರೆ ಕಾಯಿಗಳು ದೊಡ್ಡ ಆಗ್ತಾವು. ಆಮ್ಯಾಗ ಕಾಯಿಗಳ ಸೈಜ್ ದೊಡ್ಡ ಆಗೋದ್ರ ಜೊತೆಗೆ ತಳ 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 ಹೊಳಿತಾವ ಕಾಯಿಗಳು.